ಆದರೆ ನೆನಪಿರಲಿ, ಒಬ್ಬ ತಾಯಿ ಆಗಿರ್ತಕ್ಕಂಥ ಆಕೆ ಮಾಡುವಂಥ ಕರ್ತವ್ಯದ ಕಡೆ ಲಕ್ಷ್ಯ ಇತ್ತು ಅಂದರೆ ಒಂದು 10 ನಿಮಿಷ, ಚಂದ 10 ನಿಮಿಷ ಆ ಮಕ್ಕಳ ಕಡೆ ಲಕ್ಷ್ಯ ಕೊಟ್ಟರು ಅಂತಂದರೆ ಅದು ದಿಕ್ಕ ಬದಲಾಗ್ತದೆ. ಅದ್ರ ಬದಲಿಗೆ ಬೇರೊಂದು ದಿಕ್ಕು ತೋರಿಸಿದ್ದೀವಿ ಅಂದರೆ, ಒಂದು ಸಣ್ಣ ಉದಾಹರಣೆ ಹೇಳಿದ್ರೆ ಗೊತ್ತಾಗ್ತದೆ. ಹಿಂಗ ಒಂದು ಊರ, ಈ ಊರಲ್ಲ, ಶಾಲೆಗೆ ಹೋಯ್ತು ಮಗು. ಶಾಲೆಗೆ ಹೋದ ನಂತರದೊಳಗೆ ಅವತ್ತಿನ ದಿವಸ ಶಾಲೆಗೆ ಹೋಗಿ ಹೋದ ಸಂದರ್ಭದಲ್ಲಿ ಮಗ್ಗಲ ಹುಡುಗನ ಪಾಟಿ ಚೀಲ್ದಾಗಳದು ಒಂದು ಪೆನ್ ಕದ್ಕೊಂಡು ಮನೆಗೆ ಬಂತು. ಆ ಸಂದರ್ಭದೊಳಗೆ ಏನಾಯಿತು ಅಂದರೆ, ಮನೆಯಾಗ ತಂದು ಅವಾಗ ತೋರಿಸ್ತು, ಅವ ಇಲ್ಲೊಂದು ಪೆನ್ ತಂದಿನ ಹುಡುಗ ಅಂತ. ಆ ತಾಯಿ ಏನು ತಿಳ್ಕೊಂಡ್ಲು, ನನ್ನ ಮಗ ಇವತ್ತ 20 ರೂಪಾಯಿ ದುಡ್ದ ಅಂತ ತಿಳ್ಕೊಂಡ್ರು. ಯಾರು? ತಾಯಿ. ಶಬಾಷ್ ಅಂತ ತಿಳ್ಕೊಂಡು ಒಳಗೆ ಹೋಗಿ ಒಂದು ಉಂಡಿ ಕೊಟ್ಟು, ತಗೋ ಮಗ ಅಂತ ತಿಳ್ಕೊಂಡು ತಿನ್ನಿಸಿಡ್ಲು. 2ನೇ ದಿವಸ ಶಾಲೆಗೆ ಹೋದ್ನಲ್ಲ, 2ನೇ ದಿವಸ ಶಾಲೆಗೆ ಹೋದ ಸಂದರ್ಭದೊಳಗೆ ಏನು ಮಾಡಿದ, ಮಗ್ಗಲು ಹುಡುಗನ ಪಾಟಿ ಚೀಲ್ದಾಗ ಒಂದು ಜಾಮೆಟ್ರಿ ಬಾಕ್ಸ ಕತ್ಕೊಂಬಂತ. ಅವ ಇಲ್ಲಿ ಹುಡುಗ ಇವತ್ತು ಇದು ತಂದೀನಿ ಅಂದ. ನನ್ನ ಮಗ ನನ್ನ ರಾಜ ಅಂತ ತಿಳ್ಕೊಂಡು ಹಿಂಗೆ ಮಾಡಿ, ಇಲ್ಲ ಉಂಡಿ ಕೊಟ್ಟ, ಚಲೋ ಆಯ್ತು ನೋಡಪ್ಪ, ಇವತ್ತು ನನ್ನ ಮಗ 50 ರೂಪಾಯಿ ದುಡ್ದ ಅಂತ ಖುಷಿ ಪಟ್ಲ. ಆ ಖುಷಿ ನೋಡಿ ಆ ಮಗ 3 ದಿವಸ ಶಾಲೆಗೆ ಹೋದ. ಮಾಸ್ತರ ಅಂಗಿ ಕಳೆದ ಊಟಕ್ಕೆ ಕುಂತಿದ್ದ ಮಧ್ಯಾಹ್ನ. ಆ ಕಡೆ ನೋಡಿದ, ಸರಿ ಅಲ್ಲ ಅಂತ ತಿಳ್ಕೊಂಡು ಯಾರೂ ಇಲ್ಲ ಸಂದರ್ಭದೊಳಗೆ ಮಾಸ್ತರ್ ಅಂಗಿಯೊಳಗೆ ಒಂದು 500 ನೋಟ್ ಎತ್ತಿದ. 500 ನೋಟ ತಗೊಂಡ ಬಂದ ನಂತರದೊಳಗೆ ಅಲ್ಲಿ ಹೇಳ್ತಾಳೆ, ಅವ್ವ ಇಲ್ಲೊಳಗ 500 ನೋಟ್ ತಂದೆ ಅಂತ ತೋರಿಸಿದ. ತಾಯಿಗೆ ಭಾಳ ಖುಷಿ ಆಯಿತು. ಏನೆಲ್ಲ ರೀತಿಯೊಳಗೆ ಉಪಚಾರ ಮಾಡಿದ್ಲು, ಏನು ಲಟ್ಟಿಗೆ ಮುರಿದು, ಏನು ಚಂದ ಮಾಡಿ ಏನೆಲ್ಲ ತಿನ್ನಕುಣ್ಣ ಕೊಟ್ಲು. ಆ ಮಗುವಿಗೆ ಏನು ಅನ್ನಿಸ್ತು ಅಂದರೆ, ನಮ್ಮವ್ವ ಇಂಥವು ತಂದ್ರನ್ನ ಸಂತೋಷ ಪಡ್ತಾಳ ಅಂತ ತಿಳ್ಕೊಂಡು ಭಾಳ ಖುಷಿಯಾಗಿ 4ನೇ ದಿವಸ ಶಾಲೆಗೆ ಹೋದ ಸಂದರ್ಭದಲ್ಲಿ ಏನಾಯಿತು, ಅಲ್ಲಿ ಇಲ್ಲಿ ಏನು ನಡೀತು ಕೆಲಸ, ಹಂಗ ಗೆಳೆತನದೊಳಗೆ ಅವ್ರ ಮನೆಗೆ ಹೋಗಕತ್ತಿದ. ಅವರು ಮನೆಗೆ ಹೋದಂಥ ಸಂದಲ್ಲಿ ಯಾರು ಇಲ್ದಾಗ ಅಲ್ಲೊಂದು ಏನೋ ಒಂದು ವಸ್ತು ತೊಗೊಂಡು ಬಂದ, ಇನ್ನೊಂದು ವಸ್ತು ತೊಗೊಂಬಂದ, ಹಿಂಗೆ ನಡೀತು. ಸುಮಾರು ದಿನಗಳಾದವು. ಊರಾಗ ದೊಡ್ಡ ಕಳ್ಳ ಆದ. ಒಂದು ಸಂದರ್ಭ ಪೊಲೀಸರ ಕೈಯಾಗ ಸಿಕ್ಕವ. ಪೊಲೀಸರ ಕೈಯಾಗ ಸಿಕ್ಕ ಮೇಲೆ ಕರ್ಕೊಂಡು ಹೋಗಿ ಸೆಲ್ಲೊಳಗೆ ಹಾಕಿ ಹಿಂಗೆ ಹೊಡೆದ್ರಲ್ಲ, ಮೊಣಕಾಲ ಕೀಲಿ ಹೊಡೆದ್ರು. ತಾಯಿ ಮಗನ ಮಾತಾಡ್ಸಕ ಅಂತ ಬಂದ್ಲು. ಎಲ್ಲಿಗೆ? ಸ್ಟೇಷನ್ನಿಗೆ. ಮಗನ ಸಮೀಪ ಹೋಗಿ ಮನೆಯಿಂದ ಬುತ್ತಿ ತಂದಿದ್ದು ಉಣಿಸ್ತಾ, ಏನು ಮಗ ಹಿಂಗ್ಯಾಕಾಯ್ತು ಅನ್ನೋ ರೀತಿಯಲ್ಲಿ ಕೇಳೋದ್ರ ಜೊತೆಗೆ ಅವಾಗ ಮಗ ಎದ್ದ, ಅವ ಇಲ್ಲಿ ಕುಂದ್ರು ಅಂತ ಆ ತಾಯಿನಲ್ಲಿ ಕುಂದ್ರಿಸಿ ತೋಳು ಮೇಲೆ ಏರಿಸಿ ಹಿಂದಿಗೆ ಸರಿದು ತೆಗೆದು ಕಪಾಳ ಗಡ್ಡೆ ಗಿಮ್ಮನ್ನಂಗೆ ಒಂದು ಏಟು ಹೊಡೆದ ತಾಯಿಗೆ ಹೊಡೆದಾಗ ತಾಯಿ ಕೇಳ್ತಾಳ, ಮಗ ನಾನು ನಿನ್ನ ತಾಯಿಯೋ, ನನಗೆ ಯಾಕೆ ಹೊಡೆದ್ನಿ ಅಂತ ತಿಳ್ಕೊಂಡು ತಾಯಿ ಕೇಳ್ತಾಳ. ಅವಾಗ ಮಗು ಹೇಳ್ತದ, ಅವ ಮೊದಲನೇ ದಿವಸ ನಾ ಪೆನ್ ಕದ್ದ ಸಂದರ್ಭದೊಳಗೆ ಅವತ್ತು ನೀನೇನಾದರೂ ಒಂದೇಟು ಅವತ್ತು ಹೊಡೆದಿದ್ರೆ ನಾನು ಇವತ್ತು ಏಟು ಹೊಡಿತಿದ್ದಿಲ್ಲ, ಪೊಲೀಸರು ನನಗೆ ಬೆಳತನ ಹೊಡಿತಿದ್ದಿಲ್ಲ. ಅವತ್ತು ನೀವು ಹೊಡಿಲಾರದ ಒಂದು ತಪ್ಪಿಗೆ ಇವತ್ತಿನ ದಿವಸ ದೊಡ್ಡ ಕಳ್ಳ ಆದೆ. ಇದು ಎಲ್ಲದಕ್ಕೂ ಕಾರಣ ನೀನೇ ನೋಡ್ಯವ್ವ ಅನ್ನುವಂಥ ಮಾತನ್ನು ಆ ಮಗ ಆ ತಾಯಿಗೆ ಹೇಳಿತಂತ. ತಾಯಿ ಪಾತ್ರ ಬಹಳ ದೊಡ್ಡದಿರ್ತದೆ. ಯಾವುದನ್ನು ನೋಡಿ ಸಂತೋಷ ಪಡಬೇಕು, ಯಾವುದನ್ನು ನೋಡಿ ಸಂತೋಷ ಪಡಬಾರದು. ತಂದೆ ಕರ್ತವ್ಯ ಕೂಡ ಅಷ್ಟೇ ಇರ್ತದೆ. ಬರೀ ದುಡ್ಡ ಮುಖ್ಯ ಆಗೋದಿಲ್ಲ, ನಡತೆ, ಚಾರಿತ್ರೆ, ದೇಶಪ್ರೇಮ ಇವೆಲ್ಲದನ್ನು ಕೂಡ ಕಲಿಸಬೇಕಾಗ್ತದೆ. ದೇಶಪ್ರೇಮ ಇರಲಾರ್ದೆ, ಸಂಘಟನೆ ಇರಲಾರ್ದೆ, ಒಂದು ಒಳ್ಳೆತನ ಇರಲಾರ್ದೆ ಮಕ್ಕಳನ್ನು ಬೆಳೆಸಿದ್ವಿ ಅಂತಂದರೆ ಮುಂದೆ ಅಸುರ ಶಿಕ್ಷಣ ಆಗ್ತದೆ, ರಾಕ್ಷಸ ಶಿಕ್ಷಣ ಆಗ್ತದೆ. ಕ್ರೂರಿ ಆಗ್ತಾನೆ, ಅವನಿಗೆ ನನ್ನೊತ್ತನ್ನೋದು ಯಾರೂ ಗೊತ್ತಾಗೋದಿಲ್ಲ. ಕಳ್ಳತನ ಮಾಡಿ ದುಡ್ಡೇ ಎಲ್ಲ ಅಲ್ಲ, ಆ ದುಡ್ಡ ಅನೇಕ ರೀತಿಯ ನರಕದ ದಾರಿ ಕೊಂಡೊಯ್ಯುವಂಥ ರೀತಿಯೊಳಗೆ ಅವ್ರ ಬದುಕು ನಡೀತದ. ಹಂಗೆ ಆಗ್ಲಾರ್ದಂಗೆ ಇರಬೇಕಾಗಿತ್ತು ಅಂತಂದ್ರೆ ನಾವೇನು ಮಾಡಬೇಕಾಗಂದ್ರೆ, ತಾಯಿ ತಂದೆಗಳು ಮೊದಲು ಮಗುವಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡಬೇಕಾಗ್ತದೆ. ಮಗನೇ ಹಿಂಗಿರ್ಬೇಕಪ್ಪ,